ನಮಸ್ಕಾರ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 7ನೇ ಅಧ್ಯಾಯದ 25ನೇ ಶ್ಲೋಕ. ತಥಾಯಂ ಚಾವತಾರಸ್ತೆ ಭುವೋ ಭಾರಜಿಗೀರ್ಷಯ ಸ್ವಾನಾಂ ಚಾನನ್ಯ ಭಾವಾನಾಂ ಅನುಧ್ಯಾನಾಯ ಚಾಸಕೃತ. ಅನುವಾದ ಹೀಗಿದೆ: ಹೀಗೆ ನೀನು ಜಗತ್ತಿನ ಭಾರವನ್ನು ಇಳಿಸಲು ಹಾಗೂ ನಿನ್ನ ಮಿತ್ರರ ಲಾಭಕ್ಕಾಗಿ ವಿಶೇಷವಾಗಿ ನಿನ್ನ ಅನನ್ಯ ಭಕ್ತರಿಗೆ ಮತ್ತು ನಿನ್ನ ಧ್ಯಾನದಲ್ಲಿ ಪರವಶರಾದ ಬಂಧುಗಳಿಗೆ ಅನುಕೂಲನಾಗಲು ಅವತಾರ ಎತ್ತಿರುವೆ. ಶ್ರೀಕೃಷ್ಣನು ಭಕ್ತರ ಪಕ್ಷಪಾತಿ ಎಂದು ತೋರುತ್ತದೆ. ಪ್ರತಿಯೊಬ್ಬರಿಗೂ ಭಗವಂತನೊಡನೆ ಬಾಂಧವ್ಯವಿದೆ. ಅವನು ಸರ್ವರಿಗೂ ಸಮಾನನು. ಆದರೂ ಅವನು ತನ್ನವರ ಹಾಗೂ ತನ್ನ ಭಕ್ತರ ಬಗ್ಗೆ ಹೆಚ್ಚು ಒಲವುಳ್ಳವನು. ಶ್ರೀಕೃಷ್ಣನು ಪ್ರತಿಯೊಬ್ಬರ ತಂದೆ. ಯಾರೂ ಅವನ ತಂದೆಯಾಗಲಾರರು ಮತ್ತು ಯಾರೂ ಅವನ ಪುತ್ರನಾಗಲಾರರು. ಅವನ ಭಕ್ತರೇ ಅವನ ಬಂಧುಗಳು ಮತ್ತು ಅವನ ಭಕ್ತರೇ ಅವನ ಸಂಬಂಧಿಗಳು. ಇದು ಅವನ ದಿವ್ಯಲೀಲೆ. ಇದಕ್ಕೂ ಬಂಧುತ್ವ ಅಥವಾ ಪಿತೃತ್ವದಂತಹ ಯಾವುದೇ ರೀತಿಯ ಐಹಿಕ ವಿಧಿ ವಿಚಾರಗಳಿಗೂ ಸಂಬಂಧವಿಲ್ಲ. ಮೇಲೆ ಹೇಳಿದಂತೆ ಶ್ರೀಕೃಷ್ಣನು ಪ್ರಕೃತಿ ಗುಣಗಳಿಗೆ ಅತೀತನು. ತನ್ನ ಬಂಧುಗಳು ಮತ್ತು ಭಕ್ತಿ ಸೇವೆಯಲ್ಲಿ ತೊಡಗಿರುವ ಇತರರೊಂದಿಗೆ ಇರುವ ಅವನ ಸಂಬಂಧವು ಲೌಕಿಕವಲ್ಲ.